ದಲಿತ ನಾಯಕರ ಅವಹೇಳನ ಸಹಿಸುವುದಿಲ್ಲ. ದಲಿತ ಮುಖಂಡ ಸಂಜಯ್ ತವಳ್ಕರ್ ಉಗ್ರ ಹೋರಾಟದ ಎಚ್ಚರಿಕೆ. ರಾಜ್ಯ ಸಚಿವರು ಹಾಗೂ ದಲಿತ ನಾಯಕರಾದ ಪ್ರಿಯಾಂಕಾ ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನು ನೀಡುತ್ತಿರುವುದನ್ನು ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ದಲಿತ ಮುಖಂಡ ಸಂಜಯ್ ತವಳ್ಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜುಲೈ 2 ಗುರುವಾರದಂದು ಕಾಗವಾಡ ಘಟಕದ ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡ ಪ್ರತಿಭಟನೆ ಅವರು ಮಾತನಾಡಿದ್ದಾರೆ. ರಾಜ್ಯದ ಗೃಹ ಮಂತ್ರಿಗಳು ಸಂವಿಧಾನಾತ್ಮಕವಾಗಿ ಆರ್ಎಸ್ಎಸ್ ಅನ್ನು ನೋಂದಣಿ ಮಾಡಿಸಬೇಕೆಂದು ಹೇಳಿದ್ದಕ್ಕೆ ಆರ್ಎಸ್ಎಸ್ನ ಕೆಲವು ಮುಖಂಡರು ನಮ್ಮ ನಾಯಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಇದು ಮುಂದುವರಿದರೆ ದಲಿತ ಸಂಘರ್ಷ ಸಮಿತಿ ರಾಜ್ಯದಾದ್ಯಂತ ಆರ್ಎಸ್ಎಸ್ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂಬ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಇವತ್ತಿನ ದಿವಸ ಆ ಸಂಘಟನೆ ಬ್ಯಾನ್ ಮಾಡಬೇಕು ಮತ್ತು ನಾವು ಬೇಡಿಕೆ ಇಡುವಂತ ಕೆಲಸವನ್ನು ನಮ್ಮ ದಲಿತರ ಮುಖಂಡರಿಗೆ ರಾಜ್ಯ ಪದವಿ ಒಳಗೆ ಇವತ್ತ ಅಸೆಂಬ್ಲಿನಲ್ಲಿ ಯಾವುದೋ ಒಂದು ದೊಡ್ಡ ಹುದ್ದೆಯನ್ನು ಕೊಟ್ಟು ಇವತ್ತಿನ ದಿವಸ ನಮ್ಮ ರಾಜಕೀಯ ನಾಯಕರಿಗೆ ಮುಂದುವರಿಸಬೇಕು ಮತ್ತು ಅದಾದಂಥ ನಮ್ಮ ದೀನ ದಲಿತರಿಗೆ ಸಹಾಯ ಮಾಡಿದಂಥ ಜಮೀರ್ ಅಹಮದ್ ಸಾಹೇಬರು ಅವ್ರಿಗೆ ಒಂದು ಹುದ್ದೆ ಕೊಟ್ಟು ಒಳ್ಳೆ ನಮ್ಮ ರಾಜಕೀಯದಲ್ಲಿ ನಮಗೆಲ್ಲರಿಗೆ ಒಳ್ಳೇದಾಗುವಂಥ ವಿಚಾರದಿಂದ ನಾವು ಎಲ್ಲರೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ನಾವು ಬೇಡಿಕೆ ಇಟ್ಟಿದ್ದೀವಿ. ಆ ಬೇಡಿಕೆಯನ್ನು ಈಡೇರಿಸಬೇಕಂತ ಹೇಳಿ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ನಾವು ನಮ್ಮ ಸಂಘಟನೆ ಮುಖಂಡರಿಂದ ನಾವು ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ. ನಮ್ಮ ಕಾಗವಾಡ ತಾಲೂಕಿನ ಎಂಎಲ್ಎ ಆದಂತ ದಲಿತ ಸಂಘರ್ಷ ಸಮಿತಿ ಅಲ್ಪಸಂಖ್ಯಾತ ಘಟಕ ತಾಲೂಕು ಅಧ್ಯಕ್ಷ ಅಮೀನ್ ಜಾತಕರ ಮಾತನಾಡಿ, ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಹಾಗೂ ಅಡುಗೆ ಅನಿಲ ಬೆಲೆಯನ್ನು ಹೆಚ್ಚಿಸಿ ಬಡ ಜನರ ಮೇಲೆ ಹೊರೆ ಹಾಕುತ್ತಿದೆ. ಅಲ್ಲದೆ ನೀಟ್ ಪರೀಕ್ಷೆಗಳಂತಹ ವಿಷಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ವಿಫಲ ಆಗಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ದಲಿತ ಮುಖಂಡ ರವಿ ಕಾಂಬ್ಳೆ ಮಾತನಾಡಿ, ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾದ ಎಚ್ಸಿ ಮಹದೇವಪ್ಪ, ಆರ್ಬಿ ತಿಮ್ಮಾಪುರ ಹಾಗೂ ಜಮೀರ್ ಅಹಮದ್ ಖಾನ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆಗೆ ಇನ್ನೂ 2 ಸಚಿವ ಸ್ಥಾನಗಳು ದೊರೆಯಬೇಕೆಂದು ಹೇಳಿದ್ದಾರೆ. ಆ 2 ಸ್ಥಾನಗಳನ್ನು ಕಾಗವಾಡ ಶಾಸಕ ರಾಜು ಕಾಗೆ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಮುಖಂಡರಾದ ವಿದ್ಯಾಧರ ದೋಂಡರೆ ಹಾಗೂ ವಕೀಲ ಉಮೇಶ್ ಮನೋಜ್ ಮಾತನಾಡಿ, ಆರ್ಎಸ್ಎಸ್ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ವ್ಯಕ್ತಪಡಿಸಿದ್ದಾರೆ. ಬಳಿಕ ಪ್ರತಿಭಟನಾಕಾರರು ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಮನವಿ ಸ್ವೀಕರಿಸಿದ ತಹಶೀಲ್ದಾರರು ನಿಮ್ಮ ಮನವಿಯನ್ನು ಮೇಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಗುವೆಂಬ ಭರವಸೆ ನೀಡಿದ್ದಾರೆ. ಈ ಬೆಲೆ ಏರಿಕೆ ಹಾಗೂ ನಮ್ಮ ಗೃಹ ಮಂತ್ರಿ ಆದಂಥ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಅವಹೇಳನಕಾರಿ ಮಾತಾಡಿದಂಥ ವಿರುದ್ಧ ಇವತ್ತು ಹೋರಾಟ ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರ ಒಂದು ಕ್ವಶನ್ ಕೇಳೋಣ ಅಷ್ಟೇ, ಒಂದು ಕ್ವಶನ್ ಕೇಳೋಣ. ಅಥವಾ ಇಂಪಾರ್ಟೆಂಟ್ ಕ್ವಶನ್ ಅಂದರೆ RSS ನೀವು 100 ವರ್ಷ ಆಗೈತಿ, ಆ 100 ವರ್ಷ ನೋಂದಣಿ ಯಾಕೆ ಮಾಡಿಲ್ಲ, ನೋಂದಣಿ ಮಾಡಿದಂತ ಅಷ್ಟೇ ಕೇಳ್ಯಾರ. ಇದನ್ನು ಬಿಟ್ಟು ಅವ್ರ ಬಗ್ಗೆ ನೀವು ಅಲ್ಲಿ ಪ್ರತಿಭಟನೆ ಮಾಡಿ ಇದನ್ನು ಮಾಡಿ ಅದ್ರ ಬಗ್ಗೆ ಅವ್ರು ಯಾವುದೇ ರೀತಿ ತಕರಾರಿಲ್ಲ. ಬಟ್ ನೀವು ನೋಂದಣಿ ಮಾಡಿರಿ, ನೋಂದಣಿ ಮಾಡಿ ಭಾಳ ದೇಶದಾಗಿದ್ದರು ಅಥವಾ ಬೇರೆ ದೇಶದಾಗಿದ್ದರು, ಸಂವಿಧಾನಬದ್ಧವಾಗಿ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನಬದ್ಧ ಅಂತ ನೀವು ವಿರೋಧ ಮಾಡಿದಂಥ ವ್ಯಕ್ತಿಗಳಿದ್ದೀರಿ. ಅದು ನಿಮ್ಮ ತಾಕತ್ತಿದ್ರೆ ದಮ್ ಇದ್ರೆ ನೀವು RSS ನೋಂದಣಿ ಮಾಡಿ ಅಂತ ಕೇಳ್ಕೊಂಡರು. ಅದರ ಪ್ರತಿಭಟನೆಯಲ್ಲಿ ಈಗ ನಾವೆಲ್ಲರೂ ಕೂಡಿದೆವು. ತಹಸೀಲ್ದಾರ್ ಮುಖಾಂತರ ನಾವು ಮನವಿ ಮಾಡಿ ಇದನ್ನು ಕೇಂದ್ರ ಸರ್ಕಾರ ಕಳಿಸ್ತೀವಿ. ನಾನು ಮಾತು ವಿಸ್ತರಣೆ ಮಾಡೋ ಟೈಮ್ದಾಗ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು 2 ಸಚಿವ ಸಂಪುಟವನ್ನು ಕೊಡಬೇಕಾಗಿ ವಿನಂತಿ. ಅದೇ ರೀತಿ ಕಾಗವಾಡ ಕ್ಷೇತ್ರದ MLA ಆದ ರಾಜವಣ್ಣ ಕಾಗೆ ಅವರು ಕೊಡಬೇಕು. ಅಥಣಿ ಮತಕ್ಷೇತ್ರದ ಲಕ್ಷ್ಮಣ ಸವದಿ ಅವರಿಗೂ ಸಹಿತ ಸಚಿವ ಸಂಪುಟದಲ್ಲಿ ಅವರು ಸ್ಥಾನಮಾನ ಕೊಡಬೇಕೆಂದು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ನಮ್ಮ SC ಮಹದೇವ್ ಸಾಹೇಬರು ಸಮಾಜ ಕಲ್ಯಾಣ ಇರ್ತಕ್ಕಂಥ ಇಡೀ ಕರ್ನಾಟಕದಾಗ ಭಾರತ ದೇಶದಾಗ ಯಾರೂ ತರಂಥ ಕೆಲವೊಂದು ವಿಷಯಗಳನ್ನು ಹಾಗೂ ಸಾಧನೆಯನ್ನು ಈ ಸಮಾಜ ಕಲ್ಯಾಣ ಇದಕ್ಕೆ ಆಡಳಿತದಲ್ಲಿ ತಂದಿರ್ತಾರೆ. ಅವ್ರನ್ನು ದಯವಿಟ್ಟು ಕೈ ಬಿಡಬಾರ್ದು. ಈ ಮುಂದಿನ ಸಚಿವ ಸಂಪುಟದಲ್ಲಿ ಡಾಕ್ಟರ್ SC ಮಹದೇವ್ ಸಾಹೇಬರನ್ನು ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಈ ಜಮೀರ್ ಅಹಮದ್ ಸಾಹೇಬರು ಕೂಡ ಈ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಬೇಕಂತ ಕೇಳಿ ನಾನು ಕರೆಸಿ ಸನ್ಮಾನ ಮಾಡಿ ಸ್ಮರಣೀಯ ಕೇಂದ್ರ ಸರ್ಕಾರ ಅವ್ರ ಮನೋಬಲವನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನ ಮಾಡಲಾಗಿದೆ. ಇಲ್ಲಿ ಮೊನ್ನೆ ನಮ್ಮ ಅಬಕಾರಿ ಆಯುಕ್ತರಾದಂಥ ಮಂಜುನಾಥ್ ಸಾಹೇಬ್ ಮ್ಯಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಲೋಕಾಯುಕ್ತ ಸಂಸ್ಥೆ ಭ್ರಷ್ಟಾಚಾರ ತನಿಖೆ ಮಾಡ್ಲಕ್ಕೆ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಸಲ
ಒಬ್ಬ ಅಧಿಕಾರಿ ಮೇಲೆ ಇಡಿದವ್ರು ದಾಳಿ ಮಾಡಿ ಭ್ರಷ್ಟಾಚಾರ ತನಿಖೆ ಮಾಡ್ಲಾಕತ್ತಾರ. ಅಲ್ಲಿ ರಾಮ ಮಂದಿರದಾಗ ಹೋಗ್ರಲೇ 1400 ಕೋಟಿ ಐತಿ, ಒಬ್ಬ ಅಧಿಕಾರಿ ಬೆಣ್ಣೆ ಹಾಕತ್ತಿದ್ದಾರೆ. ಅದು ಮತ್ತು ಒಬ್ಬ SC ಅಧಿಕಾರಿ ಬೆನ್ನ ಹತ್ತಿ ಅವ್ರ ಮನೋಬಲ ಕುಗ್ಗಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಮನೋಭಾವವನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ರಾಜಕೀಯ ಜನರು ಅದರಲ್ಲಿ BJP ಸರ್ಕಾರ ಮಾಡ್ತಾ ಇದೆ. ಅದನ್ನು ಕೂಡ ನಾವೆಲ್ಲರೂ ಕೂಡಿ ಇಲ್ಲಿಗೆ ಖಂಡಿಸ್ತಾ ಇದ್ದೀವಿ. ಅದೇ ಪ್ರಕಾರ ದೊಂಡಿಮಟ್ಟಿ ಇರ್ಬೋದು ಮತ್ತು ರೇಣುಕಾ ನಗರದಲ್ಲಿ RC ಸೆಂಟರ್ಗಳು ಏನದಾವ, RC ಸೆಂಟರ್ಗಳಲ್ಲಿ ನಾವು ತಹಶೀಲ್ದಾರಲ್ಲಿ ಹಿಂದಕ್ಕೂ ಮನವಿ ಮಾಡಿದ್ದೀವಿ, ಈಗೂ ಮನವಿ ಮಾಡ್ತೀವಿ. ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಮತ್ತು ಎಲ್ಲರಿಗಿಂತ ಮುಖ್ಯವಾದಂಥ ವಿಷಯ ಸರ್, ಕಾಸ್ಟ್ ಸರ್ಟಿಫಿಕೇಟ್ ಒಳಗೆ ABCD ಮಾಡಿದಿರಿ. ಅದ್ರೊಳಗೆ ಹಿಂದೂ ಹೊಲೆರ್ ಇದ್ದದ್ದು ಹಿಂದೂ ಮಾಂಗ್ ಅಂತೇಳಿ ಸರ್ಟಿಫಿಕೇಟ್ ಬರ್ಲಾಕತ್ತಾವ ಮತ್ತು ಹಿಂದೂ ಮಾಂಗ್ ಇದ್ದದ್ದು ಹಿಂದೂ ಹೊಲೆರ್ ಅಂತೇಳಿ ಸರ್ಟಿಫಿಕೇಟ್ ಬರ್ಲಾಕತ್ತಾವ. ಅವತ್ತನ್ನ ತಾವು SC ಕಡೆ ಕರೆ. ಈ ಸಂದರ್ಭದಲ್ಲಿ ಮಚೇಂದ್ರ ಕಾಡಪುರೆ, ಸಚಿನ್ ಪೂಜಾರಿ, ಉದಯ್ ಕೋಡೆ, ತಿಪ್ಪಣ್ಣ ಭಜಂದ್ರಿ, ಕುಮಾರ್ ಬನಸೋಡೆ, ಉಮೇಶ್ ಮನೋಜ್, ಹನುಮಂತ ಮಾದಾಳೆ, ಮಹಾಂತೇಶ್ ಬಡಿಗೇರ್, ರವಿ ಕುರಾಣಿ, ಪ್ರಕಾಶ್ ದೋಂಡಾರೆ, ಪೋಪಡ್ ಕಾಂಬ್ಳೆ, ಪ್ರಕಾಶ್ ಕಾಂಬ್ಳೆ, ರವಿ ಕುರಾಣಿ, ಪ್ರಕಾಶ್ ದೋಂಡಾರೆ, ಪೋಪಡ್ ಕಾಂಬ್ಳೆ, ಪ್ರಕಾಶ್ ಕಾಂಬ್ಳೆ, ಈಶ್ವರ್ ಕಾಂಬ್ಳೆ, ಮಲ್ಲಿಕಾರ್ಜುನ ಕಾಂಬ್ಳೆ, ವಿಶಾಲ್ ದೋಂಡಾರೆ, ಜನಾರ್ದನ್ ದೋಂಡಾರೆ, ಶಿಲಾಧರ ಚೌಹಾಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.